आरपीआई अम्बेडकर पार्टी के प्रदेश अध्यक्ष महेश गोरनालकर के नेतृत्व में शहर के अम्बेडकर सर्कल के समीप स्थित आईबी में एक प्रेस मीट आयोजित की गई। आरपीआई अम्बेडकर पार्टी के प्रदेश अध्यक्ष महेश गोरनालकर, भीम प्रजा संघ की ओर से संस्थापक प्रदेश अध्यक्ष व्हाइटफील्ड मुरुगेश के नेतृत्व में आयोजित इस प्रेस मीट को संबोधित करते हुए प्रेस कॉन्फ्रेंस को संबोधित करते हुए कहा गया कि 6 मार्च 2025 को बीदर से फ्रीडम पार्क चलो आंदोलन किया जा रहा है। इनकी मांग है कि संविधान निर्माता डॉक्टर बाबा साहेब भीमराव अम्बेडकर की 200 मीटर ऊंची मूर्ति निर्माण की जाए और कर्नाटक सरकार के प्रतीक में सत्यमेव जयते संस्कृति हो और इसे कन्नड़ शब्द में बदल दिया जाए। उन्होंने बताया कि इस अवसर पर सर्वधर्मनिष्ठ लोगों का 40 दिवसीय पैदल जाता निकाला जाएगा। इस अवसर पर व्हाइटफील्ड मुरुगेश प्रदेश अध्यक्ष भीम प्रजा संघ बेंगलुरु, पदयात्रा रुवारी बोमसंद्रा मुनिराजु उपाध्यक्ष भीम प्रजा संघ बेंगलुरु, प्रकाश रावण नेता दलित एकता आंदोलन बीदर, एजी कृष्णमूर्ति प्रदेश अध्यक्ष राष्ट्रीय दलित सूर्य सर्वजन विमोचन ओडिशा कर्नाटक, सी नागराज नेता भीम प्रजा संघ कर्नाटक, मुनिराजु युवा नेता बेंगलुरु, अरविंद बाणसुदे युवा नेता बेंगलुरु, शरणु फुले अध्यक्ष महात्मा ज्योतिबा फुले सांस्कृतिक संघ बीदर, रमेश माले महासचिव दलित विद्यार्थी परिषद बीदर, दर्शन युवा नेता बीदर, शिवकुमार रामपुर युवा नेता और अन्य उपस्थित थे। केपी न्यूज के कैमरामैन पपुराज का कवरेज। अधिक जानकारी के लिए केपी न्यूज 24/7 को लाइक, शेयर और सब्सक्राइब। ಇವತ್ತು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕ್ಷಣವನ್ನು ಉದ್ದೇಶಿಸಿ ನಾವು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ। ನನ್ನ ಪಕ್ಕದಲ್ಲಿ ವೈಟ್ಫೀಲ್ಡ್ನ ಮುರುಗೇಶ್ ಅಂತ ಕೂತಿದ್ದಾರೆ। ಭೀಮ್ ಪ್ರಜಾ ಸಂಘ ರಿಜಿಸ್ಟರ್ಡ್ ಅದರ ಸಂಸ್ಥಾಪಕ ಅಧ್ಯಕ್ಷರು। ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೇಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಹಳ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಸರ್ಕಾರಗಳು ನಿರ್ಮಾಣ ಮಾಡಿವೆ, ಕರ್ನಾಟಕದಲ್ಲೂ ಕೂಡ ನಮ್ಮ ದಲಿತರಲ್ಲ ಇಡೀ ಬಹುಜನರ ಈ ದೇಶದ ಅಸ್ಮಿತೆಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಮಾರು 200 ಮೀಟರ್ ಅಡಿಯ ಎತ್ತರದ ಒಂದು ಪುತ್ಥಳಿಯನ್ನ ಕರ್ನಾಟಕದಲ್ಲೂ ಕೂಡ ಆಗಬೇಕು। ಈ ಜಗತ್ತು ಈ ದೇಶವನ್ನ ಕರ್ನಾಟಕದ ಕಡೆ ಮುಖ ಮಾಡಿ ನೋಡಬೇಕು। ಬಾಬಾ ಸಾಹೇಬ್ ನೋಡಿದ್ರೆ ಎಲ್ರಿಗೂ ಒಂದು ಗೌರವದ ಮನೋಭಾವನೆ ಮೂಡಬೇಕಂತ ಹೇಳಿ ಪ್ರಪ್ರಥಮವಾಗಿ ನಮ್ಮ ವೈಟ್ಫೀಲ್ಡ್ ಮುರುಗೇಶ್ ಅವರು ಕರ್ನಾಟಕದಲ್ಲಿ ಶರಣರ ನಾಡು ಸಮಾನತೆಯನ್ನು ನೀಡಿರ್ತಕ್ಕಂಥ ಕಾಯಕವೇ ಕೈಲಾಸದ ರೂವಾರಿಯಾಗಿರ್ತದ ವಿಶ್ವಗುರು ಬಸವಣ್ಣನ ಒಂದು ಈ ನೆಲದಲ್ಲಿ ಓಡಾಡಿರ್ತಕ್ಕಂಥ ನಾಡಿನಲ್ಲಿ ನಾಡಿದ್ದು 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೆಂಗಳೂರಿನ ತಂಡೆಯವರು ಸುಮಾರು 40 ದಿನಗಳ ಕಾಲ ಸ್ವಾಭಿಮಾನದ ಕಾಲ್ನಡಿಗೆ ಜಾಥಾ ಅಂತ ಹೇಳಿ ಮಾಡಿ ಬಾಬಾ ಸಾಹೇಬ್ರ ಪುತ್ಥಳಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿ ಅವರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ। ಅವರಿಗೆ ಬೆಂಬಲವಾಗಿ ಸುಮಾರು ಸಂಘಟನೆಗಳು ನಾವು ಇವತ್ತು ಕೈ ಜೋಡಿಸಿದ್ದೀವಿ। ಇವರು 25/5/2023 ಪ್ರಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾರೆ। ಅದಾದ್ಮೇಲೆ 17/12/2024 ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮತ್ತೆ ಮನವಿಯನ್ನ ಸಲ್ಲಿಸ್ತಾರೆ ಉಪ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯವರಿಗೆ। ಅದಾದ್ಮೇಲೆ 26ನೇ ಜನವರಿ 2025 ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ಹಮ್ಮಿಕೊಳ್ತಾರೆ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ। ಅದು ಆದ್ರೂ ಕೂಡ ಸಂವಿಧಾನ ಬಗ್ಗೆ ಮಾತಾಡೋರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂತಹ ಸರ್ಕಾರಗಳು ಹೇಗೆ ಮೋದಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ, ಹಾಗೆ ಬಾಬಾ ಸಾಹೇಬ್ರು ಮಾಡಿದಾಗ ಇಡೀ ಜಗತ್ತು ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ, ಬಾಬಾ ಸಾಹೇಬ್ರ ಶಕ್ತಿ ಏನು, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬಾಬಾ ಸಾಹೇಬ್ರ ಬಗ್ಗೆ ಪ್ರತಿಯೊಂದು ಮಗು ಕೂಡ, ವಿದ್ಯಾರ್ಥಿ ಕೂಡ, ಹಿರಿಯರು ಕೂಡ ಮಾತಾಡಬೇಕು। ಬಾಬಾ ಸಾಹೇಬ್ರ ಇಷ್ಟು ದೊಡ್ಡ ಶಕ್ತಿ ಏಕೆ, ಬಾಬಾ ಸಾಹೇಬ್ರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಏನೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಚಳುವಳಿಯನ್ನ ನಮ್ಮ ಸಹೋದರ ಮುರುಗೇಶ್ ಅವರು ಮಾಡ್ತಾ ಇದ್ದಾರೆ। ಹಾಗಾಗಿ ಈ ಚಳುವಳಿಗೆ ನಾವೆಲ್ಲರೂ 6ನೇ ತಾರೀಕಿಗೆ ಪೂಜ್ಯ ಬಂತೆ ನಮ್ಮ ರೇವತ್ ಬಂತೆಜಿ ಮೊನ್ನೆ ಕೇಳಿ ಅವರು ಮತ್ತು ಪೂಜ್ಯ ಬಂತೆ ಸಂಘರಕ್ಷಿತ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಆ ಒಂದು ಜಾಥಾಕ್ಕೆ, ಕಾಲ್ನಡಿಗೆ ಜಾಥಾಕ್ಕೆ ಮತ್ತು ಒಂದು ರಥ ಕೂಡ ಇದೆ, ಭೀಮ ರಥ ಕೂಡ ಇದೆ, ಅದಕ್ಕೆ ಚಾಲನೆಯನ್ನ ಕೊಡ್ತಾರೆ। ಬೀದರ್ನ ಎಲ್ಲಾ ಸಂಘಟನೆ, ದಲಿತ ಪರ, ಬಸವ ಪರ, ಪ್ರಗತಿ ಪರ, ಕನ್ನಡ ಪರ ಎಲ್ಲಾ ಸಂಘಟನೆಯ ಮುಖಂಡರು, ಎಲ್ಲಾ ಜಿಲ್ಲಾ ಸಂಚಾಲಕರು, ರಾಜ್ಯ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ। ಇದು ಒಂದು ಯಾವುದೇ
ಪಕ್ಷದ ಪರವಾಗಿ ಯಾವುದೇ ಧರ್ಮದ ಪರವಾಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ಜಾತಿ ಧರ್ಮ ಮತ ಪಂಥದ ಪರವಾಗಿ ಕೆಲಸ ಮಾಡಿದವರು. ಅವರ ಒಂದು ಸ್ಟ್ಯಾಚ್ಯೂನ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಹೆಮ್ಮರವಾಗಿ ಎತ್ತರವಾಗಿ ಇರಬೇಕು, ಅದು ಎಲ್ರಿಗೂ ಮಾದರಿಯಾಗಿರ್ಬೇಕು. ಬಾಬಾ ಸಾಹೇಬ್ರ ನೋಡಿದ ತಕ್ಷಣ ನಾವು ಇಷ್ಟು ದೊಡ್ಡ ಎತ್ತರಯಾಗಿ ಮಾಡಿದಾರಂತ ಮಗು ಆದ್ರೂ ಪ್ರಶ್ನೆ ಮಾಡ್ಬೇಕು, ನಾನು ಬಾಬಾ ಸಾಹೇಬ್ರ ತರ ಓದ್ಬೇಕು, ಬಾಬಾ ಸಾಹೇಬ್ರ ತರ ಕೆಲಸ ಮಾಡ್ಬೇಕು, ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡಿಬೇಕು, ಅವರ ಸಿದ್ಧಾಂತದ ದಾರಿಯಲ್ಲಿ ನಡಿಬೇಕು ಅನ್ನುವಂತ ಮನೋಭಾವನೆಯನ್ನ ಅವ್ರ ಬಳಿ ಮೂಡ್ಬೇಕಂತೇಳಿ ಸಹೋದರ ಮುರುಗೇಶ್ ವೈಟ್ಫೀಲ್ಡ್ ಅವರು ಹೋರಾಟ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವೈಚಾರಿಕ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, G ಪರಮೇಶ್ವರ್ ಸಾಹೇಬರು ಹಾಗೂ ಮಹದೇವಪ್ಪ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವರೆಲ್ಲರೂ ಕೈ ಜೋಡಿಸಿ ಈ ಒಂದು ಮನವಿಗೆ ಸ್ಪಂದಿಸಿ ಮತ್ತು ಇನ್ನಿತರ ಎಲ್ಲ ಪಕ್ಷದ ಎಲ್ಲ MP MLA ಸಚಿವರುಗಳು ಈ ಒಂದು ಕೆಲಸವನ್ನ ತಾವೆಲ್ಲ ಕರ್ನಾಟಕದಲ್ಲಿ ಮಾಡಿದ್ರೆ, ತಮ್ಮ ಅವಧಿಯಲ್ಲಿ ಮಾಡಿದ್ರೆ ಇದು ತಮ್ಮ ಜೀವನ ಉದ್ದಕ್ಕೂ ಒಂದು ಸಾರ್ಥಕ ಆಗತ್ತೆ. ದಯಮಾಡಿ ತಾವೆಲ್ಲರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ರಾಜ್ಯದಲ್ಲಿ ಎತ್ತರದ ಒಂದು ಇವ್ರ ಬೇಡಿಕೆಗೆ ಅನುಗುಣವಾಗಿ 200 ಅಡಿ ಎತ್ತರದ ಒಂದು ಮೀಟರ್, 200 ಮೀಟರ್, ದಯಮಾಡಿ 200 ಮೀಟರ್ ಅಂದ್ರೆ 656 ಫೀಟ್ ಆಗುತ್ತೆ. ಅಷ್ಟು ಎತ್ತರದ ಒಂದು ಸ್ಟ್ಯಾಚ್ಯೂನ ಮಾಡಿ ವಿಶ್ವನೇ ಇಡೀ ಬೌದ್ಧ ಧರ್ಮಗಳು, ಮ್ಯಾನ್ಮಾರ್ ಆಗ್ಬೋದು, ಶ್ರೀಲಂಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವೆಲ್ಲರೂ ಈ ದೇಶ ಕಡೆ ಬೌದ್ಧರ ಹುಟ್ಟಿದ ನಾಡು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಪುನರುತ್ಥಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಅವ್ರದ್ದೊಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಂತ ಹೋರಾಟ ಇದೆ. ಅವರಿಗೆ ಬೆಂಬಲಿಸಿ ಇವತ್ತು ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಹೋರಾಟಕ್ಕೆ ನಮ್ಮ ಪ್ರಕಾಶ್ ಶ್ರಾವಣ ಹೋರಾಟಗಾರರು, ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ನ ಮಾಲೆ ಅವರು, ರಮೇಶ್ ಮಾಲೆ ಅವರು, AG ಕೃಷ್ಣಮೂರ್ತಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಶಿವಕುಮಾರ್ ರಾಂಪುರ ಇದ್ದಾರೆ, ಇಂದ್ರಾಜು ಇದ್ದಾರೆ, ದರ್ಶನ್ ಇದ್ದಾರೆ, ಇವೆಲ್ಲ ನಮ್ಮ ಲೀಡರ್ಸ್ ಕೂಡ ಇದ್ದಾರೆ. ದಯಮಾಡಿ ತಾವು ಮೀಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇದು ಯಾವುದೇ ಜಾತಿ ಧರ್ಮ ಅಂತಲ್ಲ, ಬಾಬಾ ಸಾಹೇಬ್ರ ಪುತ್ಥಳಿ ಕೂಡ ಆಗಬೇಕು ಅಂತೇಳಿ ನಮ್ಮ ಕಳಕಳಿ ಮನವಿದೆ. ಕರ್ನಾಟಕ ಘನ ಸರ್ಕಾರ ಇದು ಮಾಡೇ ಮಾಡ್ತದೆ. ಬಹಳ ದೊಡ್ಡ ಒಂದು ಹೆಮ್ಮೆಯ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ದು ನಮಗೆ ಸಂತೋಷ ಇದೆ. ಸಿದ್ದರಾಮಯ್ಯ ಸಾಹೇಬರು ಇದನ್ನ ಮಾಡೇ ಮಾಡ್ತಾರೆ, ಅವ್ರ ಜೀವನ ಸಾರ್ಥಕ ಮಾಡ್ಕೋತಾರೆ, ಸಾರ್ಥಕ ಅಂತೇಳಿ ನಮಗೆ ಮನವಿ ಇದೆ. ಸತೀಶ್ ಜಾರಕಿಹೊಳಿ ಸಾಹೇಬರು, ಎಲ್ಲ ಮಂತ್ರಿಗಳಿಗೆ ನಾವು ಕಳಕಳಿ ಮನವಿ ಮಾಡ್ಕೋತೀವಿ. ನಾವೆಲ್ಲ ಬಾಬಾ ಸಾಹೇಬ್ ಏನು ಇವತ್ತು ಸಾವಿರಾರು ಕೋಟಿ ದುಡ್ಡು ಬೇರೆ ಬೇರೆ ಯೋಜನೆಗಳಿಗೆಲ್ಲ ಅನುಷ್ಠಾನ ಮಾಡ್ತಾ ಇದ್ವಿ. ಬಾಬಾ ಸಾಹೇಬ್ರ ಪುತ್ಥಳಿಗಾಗಿ ಕೂಡ ಒಂದ್ ಕಡೆ ಮಾಡಿ IAS ತರಬೇತಿ ಕೇಂದ್ರಗಳಾಗಿರ್ಬೋದು. ಇದ್ರ ಜೊತೆಲಿ ಅವರು ಇನ್ನೊಂದು ಬೇಡಿಕೆ ಏನಂದ್ರೆ, ದಲಿತರಿಗೆ ಬೇಸಿಕ್ ನೀಡ್ ಆಗಿರ್ತಕ್ಕಂಥ ಸ್ಮಶಾನ ಭೂಮಿಗಳು, ಪ್ರತಿ ತಾಲೂಕಾ ಗ್ರಾಮಕ್ಕೊಂದಾದ್ರೂ ಸ್ಮಶಾನ ಭೂಮಿ ಇರಬೇಕು. ಅವ್ರು ದಲಿತರು ತಿರ್ಕೊಂಡ್ರೆ ಅವ್ರಿಗೆ ಎಷ್ಟೋ ಜನರ ಕಡೆ ಜಮೀನು ಹೊಲ ಇರೋದಿಲ್ಲ, ಅಲ್ಲಿ ಅವರಿಗೆ ಉಳ್ಳಿಕ್ಕೆ, ಸತ್ತಾಗಾದ್ರೂ ಸ್ವಾಭಿಮಾನದಿಂದ ಅವ್ರಿಗೆ ಉಳ್ಳಿಕ್ಕೆ ಒಂದು ಅವಕಾಶ ಆಗಬೇಕು.